ಕುಮಾರಸ್ವಾಮಿ ಅವರು ದೇವೇಗೌಡರು ಬೇರೆ ಬೇರೆ ಆರೋಪಗಳು ಬಂದಿತ್ತೇನೋ ಕುಮಾರಸ್ವಾಮಿ ಅವ್ರ ಮೇಲೂ ಕೂಡ. ಬಟ್ ಒಂದ್ ರೀತಿಯ ಕ್ಲೀನ್ ಹ್ಯಾಂಡ್ ರಾಜಕೀಯ ಮಾಡಬೇಕು ಅಂತ ಹೇಳಿ ಅವರು ಮುಂದುವರಿತಾ ಇದ್ದ ಟ್ರ್ಯಾಕು. ಕೇಂದ್ರ ಸಚಿವರಾದ್ರು ಇನ್ ಸಾಕು ರಾಜಕಾರಣವನ್ನ ರಾಜಕೀಯದ ರೀತಿಯಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ ಸಂದರ್ಭದಲ್ಲಿ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಫ್ಲೋರ್ ಅಲ್ಲಿ ಅಸೆಂಬ್ಲಿನಲ್ಲೂ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಬೇರೆ ಕಡೆನೂ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಹೊತ್ತಿನಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೂ ಸಾಧ್ಯವಾಗದ, ಡಿಫೆಂಡ್ ಮಾಡ್ಕೊಳ್ಳದೆ ಸುಮ್ಮನೆ ಉಳಿಲಿಕ್ಕೂ ಸಾಧ್ಯವಾಗದ ಹೆಲ್ಪ್ಲೆಸ್ ಸ್ಥಿತಿಗೆ ತಲುಪಿಟ್ರು ಕುಮಾರಸ್ವಾಮಿ ಅವರು. ಡಿಫೆಂಡೇ ಮಾಡಕ್ಕಾಗಲ್ಲ. ಅವ್ರು ಡಿಫೆಂಡ್ ಮಾಡ್ದ ಅವ್ರು ಹೇಳೋದೇನೋ ಅಬ್ಬಬ್ಬ ಅಂದ್ರೆ ಪ್ರಜ್ವಲ್ ರೇವಣ್ಣನ್ ಪ್ರಕರಣದಲ್ಲಿ ಅವ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಪ್ರತಿಪಕ್ಷಗಳ ಮೇಲೆ ತಿರುಗಿಸಿದ್ರು. ಅದಕ್ಕೆ ಮಾಡಿದ್ದನ್ನ ಪಕ್ಕಕ್ಕೆ ತಳ್ಳಿ ಅಗ್ರೆಸಿವ್ ಆಗಿ ಹಂಚಿದ್ದನ್ನ ಫೋಕಸ್ ಮಾಡಿದ್ರು. ಇದ್ರ ಮಧ್ಯೆ ಶಿವರಾಮೇಗೌಡ ಅಂತ ಹೋಗಿ ಫೋನ್ ಮಾಡಿ ಇನ್ಯಾರ್ದೋ ಒಬ್ರಿಗೆ ಕೊಟ್ಬಿಟ್ಟು ಧ್ವನಿ ಕೊಟ್ಟು ಅದನ್ನ ಹೈಪ್ ಮಾಡಿ ಅದನ್ನ ಆ ಪ್ರಕರಣದಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಈಗೇನಂತಾರೆ, ಅದೇನೋ ಒಂದು ಆಕಸ್ಮಿಕವಾಗಿ ಬೆಳಕಿಗೆ ಬಂತು ಅಂತ ತಿಳ್ಕೊಳ್ಳೋಣ. ಈಗೇನಂತಾರೆ, ಅವ್ರು ಅನ್ನಂಗಿಲ್ಲ, ಅವ್ರನ್ನ ಹೊಣೆ ಮಾಡಂಗಿಲ್ಲ. ಆದ್ರೂ ಪಾರ್ಟಿ ಪ್ರೆಸಿಡೆಂಟ್ ಆಕ್ಷನ್ ತಗೋಬೇಕು, ಇವ್ರನ್ನು ತಗೋಬೇಕು, ಇವ್ರನ್ನು ಸಸ್ಪೆಂಡ್ ಮಾಡ್ಬೇಕು. ಡಿಸ್ಮಿಸ್ ಮಾಡ್ತಾರೋ ಸಸ್ಪೆಂಡ್ ಏನೋ ಒಂದು ಮಾಡ್ಬೇಕಲ್ವಾ. ಬಹಳ ಕಷ್ಟ. ಕರ್ನಾಟಕ ರಾಜ್ಯದ ರಾಜಕಾರಣ ಮತ್ತು ರಾಜಕಾರಣದಲ್ಲಿ ಇನ್ವಾಲ್ವ್ ಆಗಿರುವಂತ ವ್ಯಕ್ತಿಗಳು ಈ ಮಟ್ಟಕ್ಕೆ ಅಧಿಕಾರವನ್ನ ಬಳಸ್ಕೊಂಡು ಏನೆಲ್ಲ ಮಾಡಬಹುದು ಅನ್ನೋ ಪರಿಸ್ಥಿತಿ ಹೋದ್ರೆ ಇನ್ನ ಮಾಮೂಲಿ ಜನ ಆಗಿದ್ರೆ ಬಿಟ್ಬಿಡ್ತಿದ್ರು ಅವ್ರನ್ನ. ಬಹುಶಃ ಸೂರ್ಯಮುಕುಂದ್ ಅವರು ಡಿ ಕೆ ಶಿವಕುಮಾರ್ ಅವರು ಕೂಡ ಹುಷಾರಾಗ್ಬಿಟ್ರ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಬೇಕೋ ಬೇಡವೋ ರಿಯಾಕ್ಟ್ ಮಾಡಿದ ರೀತಿಯಿಂದ ಅವ್ರಿಗಾದ ಪೆಟ್ಟು, ಪಬ್ಲಿಕ್ ಡೊಮೈನ್ ಅಲ್ಲಿ ಆದ ಚರ್ಚೆಗಳು ಸವಾಸ ಬೇಡ ಅನ್ನೋ ರೀತಿಯಲ್ಲಿ ಇತ್ತಪ್ಪ. ಸಮೀವುಲ್ಲಾ ಸರ್ ಹೇಳ್ತಿದ್ದಂಗೆ ನನಗೆ ಇದ್ರ ಸವಾಸನೇ ಬೇಡ ಅಂದ್ರೆ ಕುಮಾರಸ್ವಾಮಿ ಅವ್ರ ಸವಾಸ ಬೇಡ ಅಂತ ಅವ್ರ ಬಾಯಿ ಚಟ್ಟಕ್ಕೆ ಏನೇನೋ ಮಾತಾಡ್ತಿರ್ತಾರೆ ಅವ್ರು ಕುಮಾರಸ್ವಾಮಿ ಅವರು. ಈಗ ಸಮೀವುಲ್ಲಾ ಸರ್ ಹೇಳಿದ್ರಲ್ಲ, ಮುಖ್ಯವಾದಂತ ವಿಚಾರ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದು. ಅತ್ಯಾಚಾರ ಮಾಡಿ ಅಷ್ಟೊಂದು ಜನ ಸಂತ್ರಸ್ತೆಯರ ವಿಚಾರ ನಿಮ್ಗೆಲ್ಲ ಗೊತ್ತಾಗಿದ್ದಕ್ಕೆ ನೀವು ಅಷ್ಟು ತಿಂಗಳು ಮಾತಾಡಿದ್ರಿ. ಈಗ್ಲೂ ಫಾಲೋ ಅಪ್ ಮಾಡ್ತಿದ್ದೀರಾ ಕೇಸ್ನ? ಯಾಕೆ ಬಿಟ್ಬಿಟ್ರಿ? ನೀವು ಬಿಡ್ತಾ ಇದ್ದೀರಾ ಕೇಸ್ನ? ಅದ್ರಲ್ಲಿ ಎಲ್ಲಾದ್ರೂ ಪ್ರಜ್ವಲ್ ರೇವಣ್ಣನ್ ಪರವಾಗಿ ಯಾರಾದ್ರೂ ಮಾಧ್ಯಮದವ್ರು ಮಾತಾಡಿದ್ರ? ಆದ್ರೆ ಇವ್ರು ಕುಮಾರಸ್ವಾಮಿ ಏನ್ ಮಾಡ್ತಾ ಇದಾರೆ ಅದನ್ನ ಅವ್ರು ಪೊಲಿಟಿಕಲ್ ಇದಕ್ಕೆ ಹೆಂಗ್ ಬೇಕೋ ಹಂಗೆ ಬಳಸ್ಕೊಳಕ್ಕೆ ಪ್ರಯತ್ನ ಪಟ್ರು ಅಷ್ಟೇ. ಅದು ಪೊಲಿಟಿಕಲ್ ಡಿಫೆನ್ಸ್. ಸೊ ಇದನ್ನ ಪೆನ್ ಡ್ರೈವ್ ಹಂಚ್ತವ್ರು ನಿಡ್ಕೊಂಬನ್ನಿ, ಅವ್ನು ಯಾರೋ ಹುಡುಗ ಇವ್ರು ಯಾರ ಜೊತೆಗೋ ಇದ್ದ, ಇವರೇ ಅದನ್ನ ಅಣಿಸಿರೋದು. ಎಷ್ಟು ಡಿಫೇಮ್ ಮಾಡಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏನೇನೋ ಹೆಸರುಗಳು ಹಿಂದೆನೆ ಸಫಿಕ್ಸ್ ಪ್ರಿಫಿಕ್ಸ್ ಎಲ್ಲ ಇಟ್ರು. ಈಗ ಕುಮಾರಸ್ವಾಮಿ ಯಾವ ಮಾಸ್ಟ್ರು? ಅವರು ಕೂಡ ಏನ್ ಗೊತ್ತಾ, ಜನಕ್ಕೂ ಗೊತ್ತಿದೆ ಕುಮಾರಸ್ವಾಮಿ ಏನ್ ಸಾಚ ಅಲ್ಲ ಅಂತ. ಅವರ ಹಿಂದಿನ ಜೀವನನೂ ಕೂಡ ಅವರೇ ಒಪ್ಕೊಂಡಿದ್ದಾರೆ. ಸೊ ಜನಸಾಮಾನ್ಯರಿಗೂ ಗೊತ್ತಿದೆ, ಅವರ ಮಗನ ವಿಚಾರನೂ ಗೊತ್ತಿದೆ. ಮುಖ್ಯಮಂತ್ರಿ ಆಗಿದ್ದಾಗ ಎಂಪೈರ್ ಹೋಟ್ಲಿನ ಮಧ್ಯರಾತ್ರಿ 4 ಗಂಟೆಲಿ ಊಟ ಕೊಡ್ಲಿಲ್ಲ ಅಂತ ಧ್ವಂಸ ಮಾಡಿರೋ ವಿಚಾರನೂ ಎಲ್ರಿಗೂ ಗೊತ್ತಿದೆ. ಸೊ ಅವರ ವೈಯಕ್ತಿಕ ಬದುಕನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರು ಆಪೋಸಿಷನ್ ಪಾರ್ಟಿನ ತೇಜೋವಧೆ ಮಾಡೋದು ತಪ್ಪು. ಈಗ ಆಪೋಸಿಷನ್ ಪಾರ್ಟಿ ಅವ್ರಿಗೆ ಈಗ ನಮ್ಮ ಪಕ್ಷದಲ್ಲಿ ಯಾರಾದ್ರೂ ಕೇಸಲ್ಲಿ ಸಿಗಾಕೊಂಡ್ರೆ ಬಿಟ್ಬಿಡ್ತೀರಾ? ನೀವು ಬಿಡ್ತೀರಾ? ಕುಮಾರಸ್ವಾಮಿ ಬಿಡ್ತಾರಾ? ನರೇಂದ್ರ ಮೋದಿ ಬಿಡ್ತಾರಾ? ಬರೀ ಒಂದು ಕರಪ್ಷನ್ ಕೇಸ್ ಸಿಕ್ಕಿದ್ರೆ ಅದು ಇಡಿ IT ಎಲ್ಲ ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಈ ಥರದ ಪ್ರಕರಣಗಳನ್ನ ರಾಜ್ಯದ ಜನರು ಮುಂದೆ ಇಡೋದು ನಿಮ್ಮ ಕರ್ತವ್ಯ. ಅದನ್ನ ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ, ಕಾಂಗ್ರೆಸ್ ಪಕ್ಷದ ಕರ್ತವ್ಯ. ಆಮೇಲೆ ಆ ಹುಡುಗರು ಏನಾದ್ರು ರಕ್ಷಣೆ ಕೇಳಿದ್ರೆ ಅದು ನೀವು ಕೊಡ್ತೀರಾ, ನಾವು ಕೊಡ್ತೀವಿ. ಸೊ ಅದನ್ನ ರಕ್ಷಣೆ ಕೊಟ್ರೆ ತಪ್ಪು ಅಂತ ಹೇಳೋದಿದೆಯಲ್ಲ, ಅದನ್ನ ಕುಮಾರಸ್ವಾಮಿ ಅವ್ರಾಗಾದ್ರೆ ಕರ್ಕೊಂಡೋಗಿ ಅವ್ರನ್ನ ವ್ಯವಹಾರ ಮುಗಿಸಿ ಅವ್ರನ್ನೇನಾದ್ರು ಒಂದು ದಾರಿ ತಪ್ಪಿಸ್ಬಿಟ್ರೆ ಏನ್ ಮಾಡ್ತೀರಾ? ಈಗ ದರ್ಶನ್ ಪ್ರಕರಣ, ಆತನ ಎಷ್ಟು ನಿಷ್ಪಕ್ಷಪಾತವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಅಷ್ಟು ಮಾಡ್ತು. ಕುಟುಂಬಕ್ಕೆ ಏನು ನ್ಯಾಯ ಕೊಡೋದು ಅಂದ್ರೆ ಸತ್ತಿರೋನ ಬದುಕಿಸೋದಲ್ಲ, ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಕಾನೂನಿನ ಪ್ರಕ್ರಿಯೆಗಳಲ್ಲಿ ಏನೇನು ಅನುಭವಿಸ್ಬೇಕು ಅದು ಅನುಭವಿಸ್ಬೇಕು. ಅದನ್ನ ಸರ್ಕಾರ ಹೊಣೆಗಾರಿಕೆಯಿಂದ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಇವತ್ತು ಕುಮಾರಸ್ವಾಮಿ ಅವರು ಎಲ್ಲದಕ್ಕೂ ಬಂದು ಡಿಫೆನ್ಸ್ ಮಾಡಿ ಇನ್ನೊಂದ್ 2 ದಿವಸ ಬರ್ತಾರಿರಿ, ಇದಕ್ಕೂ ಬರ್ತಾರೆ. ಇದು ಕೂಡ ಷಡ್ಯಂತ್ರ ಅಂತಾರೆ. ಈಗ ರೇವಣ್ಣ ಅವರು ಆಗ್ಲೇ ಡಿಫೆನ್ಸ್ ಕೊಟ್ರು. ಏನಂದ್ರು, ಈಗ ಆರಂಭದಲ್ಲಿ ಕುಮಾರಸ್ವಾಮಿ ಅವ್ರು ನೋಡ್ಕೊಳ್ಳಿ, ರೇವಣ್ಣ ಅವ್ರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂದ್ರು. ಮತ್ತೆ ಬಂದ್ರು, ಇದ್ರಲ್ಲಿ ಪ್ರಜ್ವಲ್ ಏನ್ ತಪ್ಪು ಮಾಡಿದಾನೆ, ನೀವು ಆತ ಇನ್ನೂ ಆರೋಪಿ, ಆಗ್ಲೇ ಅಪರಾಧಿ ಮಾಡ್ಬಿಟ್ಟಿದ್ದೀರಾ ಅಂತ ಅವರೇ ಹೇಳ್ತಾರೆ. ಸೊ ಇವ್ರ ಕುಟುಂಬ ಬೇರೆ ಅನ್ಕೊಂಡ್ ಮತ್ತೆ ಆ ಕುಟುಂಬ ದೇವೇಗೌಡರ ಕುಟುಂಬ ಅಂತ ತಗೊಂಡ್ಬರ್ತಾರೆ. ಈಗ ಸೂರಜ್ ಪ್ರಕರಣದಲ್ಲಿ ಕೂಡ ಶಿವಕುಮಾರ್ ಯಾರು ದೂರನ್ನ ಕೊಟ್ಟಿದ್ದಾನೆ ಆತನ ಮೇಲೆ ಆರೋಪವನ್ನ ಮಾಡ್ತಾರೆ. ಈ ದೂರನ್ನ ಇನ್ನೊಬ್ಬ ಹೊಸದಾಗಿ ಸಂತ್ರಸ್ತ ಯಾರಿದ್ದಾನೆ ಆತನ ಮೇಲೂ ಆರೋಪವನ್ನ ಮಾಡ್ತಾರೆ. ಅವರ ಕಾಂಡಕ್ಟ್ ಅನ್ನ ಕೆಟ್ಟದಾಗಿ ಬಿಂಬಿಸೋಕೆ ಪ್ರಯತ್ನ ಪಡ್ತಾರೆ. ಫ್ಯೂಚರ್ ಟೆನ್ಸ್ ಅಲ್ಲಿ ಇರೋದ್ರಿಂದ ನಾನು ಹೆಚ್ಚಿಗೆ ಕೌಂಟರ್ ಕ್ವೆಶ್ಚನ್ ಕೂಡ ಕೇಳಲಾರೆ. ನೋಡೋಣ ಕುಮಾರಸ್ವಾಮಿ ಅವರಿಗೆ ಡಿಫೆನ್ಸಿವ್ ಮೋಡ್ ಹೋದಾಗ ನಿಮ್ಮನ್ನೇ ಕರಿತೀನಿ, ಅವಾಗ ಉತ್ತರ ಕೊಡಿ. 100% ಹೋಗ್ತಾರೆ. ಇನ್ನು 2 ದಿವಸ ನೋಡೋಣ. ಸಂಗ್ರಾಮ್ ಸಿಂಗ್ ಸರ್, ಈ ಹಿಂದೆ ಯಾವ್ದಾದ್ರು ಈ ರೀತಿಯ ಪ್ರಕರಣಗಳು ಬಂದಾಗ ಅಂದ್ರೆ
ಸಲಿಂಗ ಲೈಂಗಿಕ ದೌರ್ಜನ್ಯ ಅಂತ ಬಂದ ಪ್ರಕರಣಗಳಲ್ಲಿ ಪೊಲೀಸರ ಹೊಣೆಗಾರಿಕೆ ಎಷ್ಟರ ಮಟ್ಟಿಗಿರುತ್ತೆ? ಯಾಕಂತಂದ್ರೆ ಇದು ಬೇರೆ ರೇಪ್ ಕೇಸ್ಗಳ ರೀತಿಯಲ್ಲಿ ಒಂದು ಸೆಟ್ ಫಾರ್ಮ್ಯಾಟ್ ಏನಿದೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಅಥವಾ ತನಿಖೆಯನ್ನ ನಡೆಸಲಿಕ್ಕೆ ಅದಕ್ಕಿಂತ ಸ್ವಲ್ಪನಾದ್ರೂ ಭಿನ್ನವಾಗಿ ಇರಬಹುದೇನೋ ಇದು ಅಂತ ಹೇಳಿ. ಈಗ ಕಣ್ಣು ಮುಂದೆನೇ ಇದೆ ನಮ್ಮ ಚಿತ್ರದುರ್ಗದ್ದು ಸ್ವಾಮಿಗಳದು, ಅವ್ರು ರೇಪ್ ಕೇಸ್ ಮಾಡಿರೋದು, ಅವರು ಇನ್ನ ಕೇಸು ಮುಂದುವರಿತಾನೇ ಇದೆ, ಇನ್ನು ಇನ್ವೆಸ್ಟಿಗೇಷನ್ ನಡೀತಾನೇ ಇದೆ. 60 ದಿವಸ ಆಯಿತು, 80 ದಿವಸ, 90 ದಿವಸ ಆದ್ರೂ ಕೇಸ್ ನಡೀತಾ ಇದೆ. ಆಯಿತು, ಇನ್ನೊಂದು ಏನಾಗೋಯ್ತು, ಆ ಇದರಲ್ಲಿ ಯಾವ ತುಮಕೂರಲ್ಲಿ ಒಬ್ರದ್ದು ಹೀಗೆ ಒಂದು ಸೋಡಮಿ ಕೇಸ್ ಆಯಿತು. ಆ ಕೇಸು ಭಾಳ ಸ್ಟ್ರಾಂಗ್ ಆಗಿದೆ. ಹಿ ವಾಸ್ ಕನ್ವಿಕ್ಟೆಡ್ ಫಾರ್ 10 years, 10 ವರ್ಷ ಜೈಲಾಗಿದೆ. ವೈ ನಾಟ್ ದಿಸ್ ಥಿಂಗ್ ಅವ್ರಿಗೆ, ನಮ್ಮ ಈ ಸ್ವಾಮಿಗಳಿಗೆ, ದುರ್ಗದ ಸ್ವಾಮಿಗಳಿಗೆ ಅವ್ರು ತಗೊಂಡು ಚಿತ್ರದುರ್ಗದಲ್ಲಿ ಇಡೋದು, ಈ ದಾವಣಗೆರೆಯಲ್ಲಿ ಇಡೋದು, ಇದೆಲ್ಲ ಯಾಕೆ ಮೇಡಮ್? ಇದು ತಗೊಂಡು ಜುಡಿಷಿಯಲ್ ಕಸ್ಟಡಿ ಕೊಡಬೇಕು, ಅವರು ಬೇಲು ಕೊಡಬಾರ್ದು. ಇನ್ನೊಂದು ಏನಾಗಿದೆ, ಈಗ ನಾ ಗೌರ್ಮೆಂಟ್ ಸರ್ವೆಂಟ್ 21 ಆಫ್ ದಿ ಇಂಡಿಯನ್ ಪೀನಲ್ ಕೋಡಲ್ಲಿ ಹೇಳ್ತಾನೆ, ಯಾರೇ ಆಗಲಿ MLA ಆಗಲಿ MC ಅವರು ಈಸ್ ಎ ಗೌರ್ಮೆಂಟ್ ಸರ್ವೆಂಟ್. ಈಗ ಪ್ರಜ್ವಲ್ ರೇವಣ್ಣ ಈಸ್ ಎ ಗೌರ್ಮೆಂಟ್ ಸರ್ವೆಂಟ್ ಬಿಕಾಸ್ ಈಸ್ ಎನ್ MP. ಹೌದು ಮೇಡಮ್, ಆಗಿದ್ದವರು. ಈಗ ಸೂರಜ್ ರೇವಣ್ಣ ಈಸ್ ಎನ್ MLC, ಈಸ್ ಎ ಪಬ್ಲಿಕ್ ಸರ್ವೆಂಟ್. ಅವರ ಅಣ್ಣಂದು ಬಿಟ್ಬಿಡಿ, ಅವ್ರ ತಂದೆ ಮತ್ತೆ ತಾಯಿದು ಬಿಟ್ಬಿಡಿ, ಅವರೆಲ್ಲ ಸರಿಯಾಗಿದ್ದರೆ ಇವರು ಸರಿಯಾಗಿ ದಾರಿನಲ್ಲಿ ಹೋಗ್ತಾ ಇರಲಿಲ್ಲ. ಆಯಿತು, ಈಗ ಅವ್ರಿಗೆ ಸಸ್ಪೆಂಡ್ ಇಡಬೇಕಾಗಿತ್ತು. ಇಟ್ರ ಗೌರ್ಮೆಂಟು ಅಂದರೆ ಪಾರ್ಟಿ ಹ್ಯಾಸ್ ಟೇಕನ್ ಡಿಸಿಷನ್, ನೋ, ಅವ್ರಿಗೆ ಫ್ರೀ ಬಿಟ್ಬಿಟ್ಟಿದ್ದಾರೆ. ಅವ್ರು ಇರಲಿ, ಅದು ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಸೂರಜ್ ರೇವಣ್ಣ MLC ಇರೋದ್ರಿಂದ ಬಿಟ್ಬಿಟ್ಟಿದ್ದಾರೆ. ಈ ಶುಡ್ ಬಿ ಕೆಪ್ಟ್ ಅಂಡರ್ ಸಸ್ಪೆನ್ಷನ್ ಫ್ರಮ್ ದಿ ಪಾರ್ಟಿ. ಸೂರಜ್ ರೇವಣ್ಣ ಅವ್ರಿಗೂ ಇರಬೇಕಾಗಿತ್ತು. ಇದೆಲ್ಲ ರಾಜಕೀಯ ಇದು ಮೇಡಮ್. ಆಯಿತು, ಇಷ್ಟೆಲ್ಲ ಆಗೋಯ್ತಾ? ಈ ಕೇಸಲ್ಲಿ ಯಾವುದು ಮೊನ್ನೆ ಒಂದು ದೊಡ್ಡ ದರ್ಶನ್ ಕೇಸಲ್ಲಿ ಅದು CM ಹತ್ರ ಒಂದು ಫೋಟೋ ಪೊಲೀಸ್ನವರು ನೋಡ ಹೆಂಗಿದೆ ಫೋಟೋ ಅಂತ ಹೇಳಿ ತೋರಿಸಿದ್ರೆ, ವೇರ್ ಇಟ್ ಸ್ಟ್ಯಾಂಡ್ಸ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಸೇಸ್, ಹೌದನಪ್ಪ ಇಷ್ಟೆಲ್ಲ ಇಂಜುರಿ ಆಗಿದೆಯಾ ಅವನಿಗೆ ಅಂತ ಹೇಳಿದೆ. ಆ್ಯಂಡ್ ಹಿ ಶುಡ್ ಬಿ ಟ್ರೀಟೆಡ್ ಆಸ್ ಎ ವಿಟ್ನೆಸ್. ಯಾರು? ದ ಐಒ ಹ್ಯಾಸ್ ಟು ಟ್ರೀಟ್ ದ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಆಸ್ ಎ ವಿಟ್ನೆಸ್. ಆಗಿದೆಯಾ? ಇಲ್ಲ. ಇದು ರಾಜಕೀಯ ಮೇಡಮ್. ಇದು ರಾಜಕೀಯದವರು ಮೇಲೆ ಎಷ್ಟು ಎತ್ತರದಲ್ಲಿ ಹೋಗ್ತಾರೆ ಅಷ್ಟು ಎತ್ತರದಲ್ಲಿ ಇದು ಮಾಡ್ಬೋದು. ಅದೇ ಇಂದಿರಾ ಗಾಂಧಿಗೆ ಕನ್ವಿಕ್ಷನ್ ಕೊಟ್ಬಿಟ್ರು, ಏನೋ ಇದರಲ್ಲಿ ಯಾವುದು ಇಲಹಾಬಾದ್ ಕೇಸಲ್ಲಿ ಕೊಟ್ಬಿಟ್ರು. ಇಲ್ಲ ಅವರು ದುಡ್ಡು ತೊಗೊಂಡಿದ್ದಾರೆ, ಇದು ಮಾಡಿದ್ದಾರೆ ಹಾಗೆ ಅಂತ ಹೇಳಿದೆ. ಆ ಅಮ್ಮ ಏನು ಮಾಡಿದ್ಲು, ನೀನು ಹೇಳ್ತಾ ಇರೋ ನಾನು ಮಾಡ್ತೀನಿ ಅಂತ ಹೇಳಿದೆ. ಹೋಗಿದೆ, ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಎಲ್ಲ ಇತ್ತು. ಆದರೆ ಶಿ ಡಿಕ್ಲೇರ್ಡ್ ಎಮರ್ಜೆನ್ಸಿ. ಎಲ್ಲರೂ ತೆಪ್ಪಗೋದ್ರೆ ಒಂದೊಂದು ಎವಿಡೆನ್ಸಲ್ಲಿ ನಾವು ಹೋಯ್ತು ಅಂತ ಹೇಳಿದ್ರೆ, ವೇರ್ ವಿ ಸ್ಟ್ಯಾಂಡ್, ವೆದರ್ ದಿ ಪ್ರಜ್ವಲ್ ಕೇಸ್ ನಿಂತ್ಕೊಳ್ಳುತ್ತಾ ಮುಂದೆ, ಅದು ಡೌಟ್. ವೆದರ್ ದಿ ಈಗ ರೇವಣ್ಣ ಇನ್ನೊಬ್ಬ ಅವನ ತಮ್ಮ ಅವನದು ಕೇಸ್ ನಿಲ್ಲುತ್ತಾ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಯಾಕಂದರೆ ಫಸ್ಟು ಅವನು ಕೊಟ್ಬಿಟ್ಟ ಶಿವಕುಮಾರ್, ಅಂತ ಹೇಳಿದೆ, ಬಂದಿದ್ದೆ ಕಾರಲ್ಲಿ ಬಂದ್ಬಿಟ್ಟಿದ್ದೆ, ಇನ್ನೋವಾ ಕಾರಲ್ಲಿ ಹೋಗಿದೆ, ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟ, DG ಕೊಟ್ಟ, ಎಲ್ಲರಿಗೂ ಕೊಟ್ಟಿದ್ದಾನೆ. ಲೆಟ್ ಹಿಮ್ ಗಿವ್ ಗೋಡ ಹಿಮ್ ಮೈದಾನ ಅಂತ ಹೇಳಿದ್ರೆ ಕೊಟ್ಟಿದ್ದಾನೆ. ಆದರೆ ವೇರ್ ಇಟ್ ಸ್ಟ್ಯಾಂಡ್ಸ್, ವೈ DG ಹ್ಯಾಸ್ ಆನ್ ದಿ ಸ್ಪಾಟ್ ಒಂದು ಕೇಸ್ ರಿಜಿಸ್ಟರ್ ಮಾಡಬಾರ್ದು? ಬಿಕಾಸ್ ಹಿ ಈಸ್ ದ DG ಆಫ್ ಕರ್ನಾಟಕ. ಎಸ್, ಹಿ ಈಸ್ ದ ಸ್ಟೇಷನ್ ಹೌಸ್ ಆಫೀಸರ್ ಆಫ್ ಕರ್ನಾಟಕ. ವೈ ಹಿ ಹ್ಯಾಸ್ ನಾಟ್ ರಿಜಿಸ್ಟರ್ಡ್? ನಾವು ಕೇಳಬೇಕಾಗುತ್ತೆ. ಅವರು ಒಂದು ಇಟ್ಕೊಂಡಿದ್ದೆ, ಹೌದು ಸರ್ ನಾವು ಕೇಳಬೇಕಾಯಿತು ಅಂದರೆ DG ಆಫ್ ಕರ್ನಾಟಕ ಅಂತೇಳಿ, ಹಿ ಈಸ್ ದ ಸ್ಟೇಷನ್ ಹೌಸ್ ಆಫೀಸರ್ ಆಫ್ ಕರ್ನಾಟಕ. ಮುಗ್ದಾಯ್ತು. ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಈಸ್ ವೆರಿ ಸಿಂಪಲ್. ಇಲ್ಲ, ಅದನ್ನು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ವೇರ್ ದ ಕ್ವಶನ್, ಐ ಹ್ಯಾವ್ ರಿಜಿಸ್ಟರ್ಡ್ ಎ ಕೇಸ್ ಅಂಡರ್ ಸೆಕ್ಷನ್ ಸೊ ಅಂಡ್ ಸೊ, 377 ಆಯಿತು, 342 ಆಯಿತು, 506 ಆಯಿತು ಕೇಸ್. ನೀನು ಎಷ್ಟೇ ಸೆಕ್ಷನ್ ಆಗು, ಯು ಟ್ರಾನ್ಸ್ಫರ್ ಇಟ್ ಟು ದ ಪೊಲೀಸ್. ಬಟ್ DG ಹ್ಯಾಸ್ ನಾಟ್ ಡನ್. ಬೇರೆಯವ್ರಿಗೆ ಕೊಟ್ಟರೆ ಅವರು ಇದೇ ಕೆಲಸ ಮಾಡಿದ್ರು. ಕಡೆಗೆ ಇಟ್ ಲ್ಯಾಂಡೆಡ್ ಇನ್ ದಿಸ್ ಥಿಂಗ್, ಎಲ್ಲಿ ಹೊಳೆ ನರಸೀಪುರ ಪೊಲೀಸ್ ಸ್ಟೇಷನಲ್ಲಿ ಬಂದೆ. ವೇರ್ ಇಟ್ ಸ್ಟ್ಯಾಂಡ್ಸ್ ಮೇಡಮ್? ಇದು ಲಾ ಹೀಗೇನೆ ಆಗೋದು ಅಂತ ಕೇಳಬೇಕಾಗುತ್ತೆ ನಾವು. ಹೌದಾ? ಒಂದು ಹಿರಿಯ ಅಧಿಕಾರಿಗಳಿಗಾದರೆ ಅವರು ಅಲ್ಲೇ ಕೇಸ್ ಇದು ಮಾಡ್ಕೊಂಡಿದ್ದೆ. DG ಮೀನ್ಸ್ ವಾಟ್? ಹಿ ಇಸ್ ದ ಹೆಡ್ ಆಫ್ ದ ಪೊಲೀಸ್ ಫೋರ್ಸ್, ಹಿ ಇಸ್ ದ ಸ್ಟೇಷನ್ ಹೌಸ್ ಆಫೀಸರ್ ಆಫ್ ದಿಸ್ ಥಿಂಗ್ ಕರ್ನಾಟಕ. ವೈ ಹಿ ಶುಡ್ ನಾಟ್ ರಿಜಿಸ್ಟರ್ಡ್? ಈಗ CIDಗೆ ಬೇರೆ ವರ್ಗಾವಣೆ, CIDಗೆ ವರ್ಗಾವಣೆ ಪ್ರಕರಣ. ಹೌದು, CIDಗಾನ ಕೊಡಲಿ, ಯಾವುದಕ್ಕಾನ ಕೊಡಲಿ, ನೋಬಡಿ ಈಸ್ ಬಾದರ್ಡ್. ಅವರ್ ಬಾದರೇಷನ್ ಈಸ್ ದಟ್ when the matter was made known, a cognizable offence of sodomy has been made known to the DG. When DG has referred this matter to immediately to the station house officer of ಹೊಳೆ ನರಸೀಪುರ. ಆಯಿತು, ಈಗ ಹೊಳೆ ನರಸೀಪುರ ಗೌರ್ಮೆಂಟ್ ಏನೋ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಕಡೆಗೆ ಆ ಕೇಸನ್ನು ತೆಗೆದಿದ್ದ CIDಗೆ ಕೊಟ್ಟರು. ಮತ್ತು ಒಂದು ಇದು ಯಾವುದು ಜನಪ್ರತಿನಿಧಿಗಳ ಕೋರ್ಟ್ಗೆ. ವೈ ಜನಪ್ರತಿನಿಧಿ ದೆರ್ ಇಸ್ ನೋ ಇಂಟೆನ್ಷನ್. ಈಗ ಜನಪ್ರತಿನಿಧಿಗಳು ಕೋರ್ಟ್ ಕೊಟ್ರೇನು ಸಹ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ.
ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ದಿ ಸ್ಟೇಷನ್ ಹೌಸ್ ಆಫೀಸರ್ ಆರ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಶುಡ್ ಸೆಂಟ್ ದಿಸ್ಟಿಂಗ್ ರಿಪೋರ್ಟ್. ಹೌದು, ದಿಸ್ ಕೇಸ್ ಶುಡ್ ಬಿ ಸೆಂಟ್ ಟು ಜನಪ್ರತಿನಿಧಿಗಳ ಕೋರ್ಟ್. ಅದು ಆಗಲಿಲ್ಲ. ಗೌರ್ಮೆಂಟ್ ಇಮಿಡಿಯೇಟಾಗಿ CIDಗೆ ಹಾಕೋಣ, ಒಂದು ಜನಪ್ರತಿನಿಧಿ ಕೋರ್ಟ್ಗೆ ಹಾಕೊಡೋಣ ಅಂತ ಒಂದು. ಅಂದರೆ ಅಕ್ಯೂಸರು ಅಲ್ಲಿದ್ದ ಇವನು ಸೂರಜ್ ಇವನಿಗೆ ಅವನಿಗೆ ಇಮಿಡಿಯೇಟಾಗಿ ನೀನು ಬೆಂಗಳೂರಿಗೆ ಕರ್ಕೊಂಡ್ಬಂದ್ಬಿಡು, ಅಲ್ಲಿ ಬೇಡ ಅಂತ ಹೇಳಿದೆ. ವಾಟ್ ಇಟ್ ಮೀನ್ಸ್? ಒಂದು ಠಾಣೆಯಿಂದ ಇನ್ನೊಂದು ಠಾಣೆಗೆ ನಾನು ಕೇಳೋದು, ಬಿಹೈಂಡ್ ಅಲ್ಲಿ there is something political, this thing that is going on in this here. What type of political interference? One, to save this thing. ಯಾರಿಗೆ ಇವನು ಇದಾನಲ್ಲ ಈಗ ಹೊಸದಾಗಿ ಅಕ್ಯೂಸ್ ಆದಲ್ಲ ಅವನಿಗೆ, ಪ್ಲಸ್ ಇನ್ನೂ ಒಂದು ಏನಾಗೋಯ್ತು, ದುಡ್ಡು ತಳ್ತಾರೆ, ಹೋಗಿ ಎಲ್ಲ ದುಡ್ಡು ತಳ್ತಾರೆ. ಯಾವಾಗ ವೆನ್ ದ ಗೌರ್ಮೆಂಟ್ ಹಸ್ ಫೆಲ್ಟ್ ದಟ್ ದರ್ ಈಸ್ ಎ ಮೂವ್ಮೆಂಟ್ ಆಫ್ ಮನಿ ಆ್ಯಂಡ್ ಅದರ್ ಥಿಂಗ್ಸ್ ಸ್ಕ್ಯಾಮ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅವ್ರು ಏನು ಮಾಡಿದ್ರು, ಇಲ್ಲಪ್ಪ ಅದು ಗೌರ್ಮೆಂಟ್ CID ಕೊಟ್ಬಿಡ್ತೀವಿ. CID ಅವ್ರೇನು ಬೇರೆ ಇದೆಯಾ, ಆಕಾಶದಿಂದ ಬಂದಿದ್ದಾರಾ? ನೋ, ದೇರ್ ಆಲ್ ದ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಪೊಲೀಸ್ ಆಫೀಸರ್ಸ್ ಅಷ್ಟೇ. ಬಟ್ ದೇ ಮೆ ಗೋ ವಿತ್ ದ ಸ್ಟ್ರಿಕ್ಟ್ ದಿಸ್ ಥಿಂಗ್ ದಟ್ ಪೊಲೀಸ್ ಯಾರು ಎಂಟರ್ ಆಗಬಾರ್ದು ಅಂತ ಹೇಳಿದ್ರೆ, ಈಗ CIDಗೆ ಏನು ಮಾಡಿದ್ದಾರೆ, ಎಲ್ಲ ಹಾಕ್ಕೊಂಡಿದ್ದೆ, ಮೇಲ್ಗಡೆ ಫೆನ್ಸಿಂಗ್ ಹಾಕ್ಕೊಂಡಿದ್ದೆ, ಫ್ರಂಟ್ ಡೋರಲ್ಲಿ ಗೇಟಲ್ಲಿ ಅದಕ್ಕೊಂದು ಏನೋ ದೊಡ್ಡದು ಮಾಡಿ. ವಾಟ್ ಈಸ್ ದಿಸ್ ಮೇಡಮ್? ನ್ಯಾಯವಾಗಿ ನಾವು ಮಾಡೋದು, ನಾವು ಪೊಲೀಸ್ನವ್ರು ನಾವು ಕರೆಕ್ಟಾಗಿ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಡೌಟ್ ಆಗುತ್ತೆ. ನಿಜ ಏನು ಸರ್? ನಿಜ.